ಇವತ್ತಾಗತ್ತೆ ನಾಳೆ ಆಗತ್ತೆ ಅಂತ ಹೇಳ್ತಾನೆ ಇದ್ರು. ಶಿಸ್ತಿನ ಪಕ್ಷ ಬಿಜೆಪಿಯ ಸಂಘಟನೆಗೂ ಈ ರಗಳೆ ಮುಜುಗರ ತಂದಿತ್ತು. ಯಾವ ಭಯವೂ ಇಲ್ಲದೆ ನೆರೆಮನೆಗೆ ನಿತ್ಯ ಅತಿಥಿಯಾಗಿದ್ದ ಹೆಬ್ಬಾರ್ ಮತ್ತು ಸೋಮಶೇಖರ್ ಉಚ್ಚಾಟನೆಗೆ ಇವತ್ತು ಟೈಮ್ ಕೂಡಿ ಬಂದಿದೆ. ಪಕ್ಷದ್ರೋಹ ಮತ್ತು ಅಶಿಸ್ತಿನ ನಡವಳಿಕೆ ಸಹಿಸಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಬಿಜೆಪಿ ಹೈಕಮಾಂಡ್ ಕೊಟ್ಟಿದೆ. ಪಕ್ಷ ಏನೇನು ನಡೆಯುತ್ತೆ 28ಕ್ಕೆ ಎಲೆಕ್ಷನ್ ಬಂದಾಗ ಹಾಗೆ ತೀರ್ಮಾನ ಮಾಡಬೇಕು. ಕ್ಷೇತ್ರ ಜನ ಏನು ಡೈರೆಕ್ಷನ್ ಮಾಡ್ತಾರೋ ಅದ್ರ ಪ್ರಕಾರ ನಡ್ಕೊಂಡು ಅದಕ್ಕೋಸ್ಕರ ಕೇಂದ್ರ ನಾಯಕರು ಕ್ರಮ ತೆಗೆದುಕೊಂಡಿದ್ದಾರೆ. ಇದ್ರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಇಷ್ಟೊಂದು ನೋವು ಅಥವಾ ಬೇಸರ ಪಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಎಸ್ ಟಿ ಸೋಮಶೇಖರ್ ಹೆಬ್ಬಾರ್ ಅವರು ಡಿ.ಕೆ. ಶಿವಕುಮಾರ್ ಅವರನ್ನ ಬೀಸಿಲ್ದ ಲಾಯರ್ ಮಾಡ್ಕೊಂಡಿದ್ದಾರೆ. ಮಾತು ಮನೆ ಕೆಡಿಸ್ತು, ಅಶಿಸ್ತು ಜೀವನ ಹಾಳು ಮಾಡ್ತಂತೆ. ಹಂಗಿನ ಅರಮನೆಗಾಗಿ ಆಸೆ ಪಟ್ಟ ಇಬ್ಬರು ಭಿನ್ನರಿಗೆ ಬಿಜೆಪಿ ಗೇಟ್ ಪಾಸ್ ಕೊಟ್ಟಿದೆ. ಯತ್ನಾಳ್ ಬಳಿಕ ಹೆಬ್ಬಾರ್, ಸೋಮಶೇಖರ್ಗೆ ಉಚ್ಚಾಟನೆಯ ಶಾಕ್ ನೀಡಿದೆ. ಪಕ್ಷಕ್ಕಿಂತ ಕಾಂಗ್ರೆಸ್ನ ಕೆಲ ನಾಯಕನಿಗೆ ನಿಷ್ಠರಾಗಿದ್ದ ಇಬ್ಬರಿಗೂ ಪಕ್ಷ ವಿರೋಧಿ ಕೆಲಸದ ಆರೋಪ ಹೊರಿಸಿ ಕಮಲ ಗೂಡಿನಿಂದ ಹೊರದಬ್ಬಲಾಗಿದೆ. ಬಿಜೆಪಿಯಿಂದ ಸೋಮಶೇಖರ್, ಹೆಬ್ಬಾರ್ಗೆ ಗೇಟ್ ಪಾಸ್. ಯತ್ನಾಳ್ ಬಳಿಕ ಇನ್ನಿಬ್ರು ಶಾಸಕರಿಗೆ ಬಿಜೆಪಿಯ ದಂಡನೆ. ಉತ್ತರ ಕನ್ನಡದ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್, ಬೆಂಗಳೂರಿನ ಯಶವಂತಪುರ ಶಾಸಕ ಎಸ್ ಟಿ ಸೋಮಶೇಖರ್ ಮೂರನೇ ಬಾರಿ ಶಾಸಕರಾಗಿ ಆಯ್ಕೆಯಾದವರು. ಪದೇ ಪದೇ ಪಕ್ಷದ ಶಿಸ್ತು ಉಲ್ಲಂಘಿಸುತ್ತಿದ್ದ ಇಬ್ಬರನ್ನ ಹೊರಹಾಕಿದ ಬಿಜೆಪಿ ಈ ಆಟಗಳನ್ನ ಸಹಿಸಲ್ಲ ಅಂತ ತೀರ್ಪು ಕೊಟ್ಟಿದೆ. ಕಳೆದೊಂದು ತಿಂಗಳ ಹಿಂದೆ, 2 ತಿಂಗಳ ಹಿಂದೆ, 3 ತಿಂಗಳ ಹಿಂದೆ ನೋಟಿಸ್ ಕೊಟ್ಟಂತ ಕಾಲದಲ್ಲಿ ನಾನು ಮಾತನ್ನ ಹೇಳಿದ್ದೆ. ಪಕ್ಷ ಏನೇನು ನಡೆಯುತ್ತೆ ಸ್ವಾಗತಿಸ್ತೀನಿ, ಅದೇ ಮಾತನ್ನು ಹೇಳ್ತೀನಿ. ಆದರೆ ಯಾಕಾಗಿ ಮಾಡ್ತೀವಿ, ಯಾರಿಗೆಲ್ಲ ಮಾಡ್ತೀವಿ, ಯಾವ ಉದ್ದೇಶಕ್ಕೆ ಮಾಡ್ತೀವಿ, ಇದು ಮಾತ್ರ ನನಗೊಂದು ಪ್ರಶ್ನೆ ಆಗುವುದಿಲ್ಲ. 100% ಸ್ವಾಗತ ಮಾಡ್ತೇನೆ. ಬಿಜೆಪಿ ಹೈಕಮಾಂಡ್ನವರು ಒಂದು ಒಳ್ಳೆಯ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಆ ಡಿಸಿಷನ್ಗೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಪಕ್ಷದಲ್ಲಿ ಕೆಲಸ, ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅವ್ರ ಋಣ ತೀರಿಸ್ತಾ ಇದ್ದೀನಿ. 28ಕ್ಕೆ ಎಲೆಕ್ಷನ್ ಬಂದಾಗ ಆಗೇನು ತೀರ್ಮಾನ ಮಾಡಬೇಕು, ಕ್ಷೇತ್ರ ಜನ ಏನು ಡೈರೆಕ್ಷನ್ ಮಾಡ್ತಾರೋ ಅದ್ರ ಪ್ರಕಾರ ನಡ್ಕೋತೀವಿ. ಮೂಲತಃ ಕಾಂಗ್ರೆಸ್ನಿಂದ ರಾಜಕೀಯ ಆರಂಭಿಸಿದ ಇಬ್ಬರು ನಾಯಕರು 2019ರಲ್ಲಿ ಆಪರೇಷನ್ ಆಗಿ ಬಿಜೆಪಿ ಸೇರಿದ್ರು. ಇದಕ್ಕೆ ಋಣ ಸಂದಾಯವಾಗಿ ಬಿಜೆಪಿ ತನ್ನ ಅವಧಿಯಲ್ಲಿ ಹೆಬ್ಬಾರ್ಗೆ ಕಾರ್ಮಿಕ ಸಚಿವ ಸ್ಥಾನ, ಸೋಮಶೇಖರ್ಗೆ ಸಹಕಾರ ಮಂತ್ರಿಯ ಪಟ್ಟ ಕಟ್ಟಿತ್ತು. ಆದ್ರೆ 2023ರಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಒಲಿಯುತ್ತಿದ್ದಂತೆ ವರಸೆ ಬದಲಿಸಿ ಪಕ್ಷಕ್ಕೆ 10 ಬಾರಿ ಮುಜುಗರಕ್ಕೆ ತಳ್ಳಿದ್ರು. ಯಾರ ಪಕ್ಷಕ್ಕೆ ದ್ರೋಹ ಬಗೆತಾರೋ ಅವ್ರ ಬಗ್ಗೆ ಕೇಂದ್ರ ನಮ್ಮ ನಾಯಕರು ಏನ್ ಕ್ರಮ ತೆಗೆದುಕೊಳ್ತಾರೋ ಅದಕ್ಕೆ ಪೂರ್ತಿಯಾಗಿ ನಾನು ಬೆಂಬಲವನ್ನು ಕೊಡ್ತೀನಿ. ಮುಜುಗರ ಆಗ್ತಾ ಇತ್ತು, ಅದಕ್ಕೋಸ್ಕರ ಕೇಂದ್ರ ನಾಯಕರು ಕ್ರಮ ತೆಗೆದುಕೊಂಡಿದ್ದಾರೆ, ಸ್ವಾಗತ ಮಾಡ್ತೇನೆ. ಯಾರೇ ಇದ್ರು ಬಿಜೆಪಿಯಿಂದ ಸೋಮಶೇಖರ್ ಉಚ್ಚಾಟಿಸಿದ್ದಕ್ಕೆ ಕಾಂಗ್ರೆಸ್ನ ಡಿಕೆಶಿಗೆ ಕೆರಳಿಸಿದೆ. ಯಾರನ್ನೂ ರೇಪ್ ಮಾಡಿರಲಿಲ್ಲ, HIV ಏಡ್ಸ್ ಇಂಜೆಕ್ಷನ್ ಚುಚ್ಚಿರಲಿಲ್ಲ ಅಂತ ಪರೋಕ್ಷವಾಗಿ ಮುನಿರತ್ನರನ್ನ ಎಳೆದು ತಂದಿದ್ದಾರೆ. ಇದಕ್ಕೆ ವಿಜಯೇಂದ್ರ ಡಿಸಿಎಂಗೆ ನೋವು ಬೇಸರ ಅಂತ ತಿರುಗೇಟ್ ಕೊಟ್ಟಿದ್ದಾರೆ. ಅವರಿಬ್ರು ಯಾರಿಗೂ ಏಡ್ಸ್ ಚುಚ್ಚಕ್ ಹೋಗಿರ್ಲಿಲ್ವಲ್ಲ, ಹೋಗಿದ್ರ ಮತ್ತು ರಕ್ತಗಳೆಲ್ಲ ಮಡಿಕೊಳ್ಳಿ ನಡೀಲಿ. ಇವತ್ತು ಎಸ್ ಟಿ ಸೋಮಶೇಖರ್ ಅವರು, ಶಿವರಾಮ್ ಹೆಬ್ಬಾರ್ ಅವರು ಏನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತೇಳಿ ಅವರಿಬ್ಬರಿಗೆ ಗೊತ್ತಿದೆ. ಅದೇ ರೀತಿ ನಮ್ಮ ಕೇಂದ್ರದ ನಾಯಕತ್ವ ಕೂಡ ಗೊತ್ತಿದೆ. ಇದ್ರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಇಷ್ಟೊಂದು ನೋವು ಅಥವಾ ಬೇಸರ ಪಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದು ನಮ್ಮ ಪಕ್ಷ, ನಮ್ಮ
ತೀರ್ಮಾನ. ಎಸ್ ಟಿ ಸೋಮಶೇಖರ್ ಹೆಬ್ಬಾರ್ ಅವರು ಡಿ ಕೆ ಶಿವಕುಮಾರ್ ಅವರನ್ನ ವಕಾಲತ್ ವಹಿಸಿ ಅಂತ ಏನಾದ್ರೂ ಫೀಸ್ ಇಲ್ದ ಲಾಯರ್ ಮಾಡ್ಕೊಂಡಿದ್ದಾರ? ಮುನಿರತ್ನ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸತ್ಯಾಸತ್ಯತೆ ತನಿಖೆ ನಂತರ ಮಾತ್ರ ಹೊರಗೆ ಬರಬೇಕು. 2023ರ ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆದ ಚುನಾವಣೆಯ ಮತದಾನಕ್ಕೆ ಈ ಇಬ್ಬರೂ ಗೈರಾಗಿ ಪರೋಕ್ಷವಾಗಿ ಕಾಂಗ್ರೆಸ್ಗೆ ಸಹಕರಿಸಿದ್ರು. ಅಂದು ಬಿಜೆಪಿ ಅಭ್ಯರ್ಥಿಗಳ ಪರ ಮತದಾನಕ್ಕೆ ವಿಪ್ ಜಾರಿಯಾಗಿತ್ತು. ಬೆಂಗಳೂರಲ್ಲೇ ಇದ್ರೂ ಮತದಾನಕ್ಕೆ ಗೈರಾಗುವ ಮೂಲಕ ಪಕ್ಷ ವಿರೋಧಿ ಚಟುವಟಿಕೆ ಮತ್ತು ಇದು ಅಶಿಸ್ತು ಪ್ರದರ್ಶನ ಅಂತ ಬಿಜೆಪಿ ಪರಿಗಣಿಸಿದೆ. ಅಸಮಾಧಾನದ ನಂತರ ಮನವೊಲಿಕೆಗೂ ಹೆಬ್ಬಾರ್ ಸೋಮಶೇಖರ್ ಜಗ್ಗಿರ್ಲಿಲ್ಲ. ಕೇಂದ್ರ ಶಿಸ್ತು ಸಮಿತಿ ಸಹ 2-3 ಬಾರಿ ನೋಟಿಸ್ ಕೊಟ್ಟರು ಡೋಂಟ್ ಕೇರ್ ಆಟಿಟ್ಯೂಡ್ ತೋರಿಸಿದ್ರು. ಬಳಿಕ ಸರಿಪಡಿಸಲು ರಾಜ್ಯ ನಾಯಕರು ಯತ್ನಿಸಿದ್ರೂ ಸ್ಪಂದಿಸಿರಲಿಲ್ಲ. ಲೋಕಸಭೆ ಚುನಾವಣೆ ವೇಳೆ ಅದು ಇನ್ನಷ್ಟು ಕಂದಕ ನಿರ್ಮಿಸಿತು. ಪಕ್ಷದ ಅಭ್ಯರ್ಥಿಗೆ ಸ್ಪಂದನೆ ಬಿಡಿ, ಟೀಕೆಗಳ ಸುರಿಮಳೆಗೈದಿದ್ರು. ಸದ್ಯ ಈ ಇಬ್ಬರನ್ನ ಹೊರದಬ್ಬಿದ ಬಿಜೆಪಿ ಶಿಸ್ತೇ ಮುಖ್ಯ, ಅಶಿಸ್ತಿಗೆ ಜಾಗ ಇಲ್ಲ ಅನ್ನೋ ಸಂದೇಶ ಕೊಟ್ಟಿದೆ. ಕಾಂಗ್ರೆಸ್ ಜೊತೆ ಸಂಬಂಧ ಇರೋ ಇನ್ನೂ ಕೆಲವರಿಗೂ ಎಚ್ಚರಿಕೆಯ ಸಂದೇಶ ಕೊಟ್ಟಿದೆ. ಮಧುಸೂದನ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.